ನಮಸ್ಕಾರ, ನಾನು ನಮ್ಮ ಕರ್ನಾಟಕ ಮೀಮ್ಸಿಂದ ವಿಶಾಲ್ ಅಂತ, ಹಾಗೂ ನನ್ನ ಜೊತೆ ಇದ್ದಾರೆ ವಾವ್ ಸ್ಟುಡಿಯೋಸಿಂದ ಕರಣ್ ಅವರು. ನಮಸ್ಕಾರ. ಇವತ್ತು ನಾವು ನಮ್ಮ ಕನ್ನಡ ಜನರಿಗೆ ನಮ್ಮ ಕನ್ನಡದ ಬಗ್ಗೆ ಎಷ್ಟು ಅರಿವಿದೆ ಅಂತ ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಅವ್ರು ಯಾವ ಥರ ಪ್ರತಿಕ್ರಿಯೆ ಕೊಡ್ತಾರೆ ಅಂತ. ಕರಣ್, ಹೋಗೋಣ 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 ಬನ್ನಿ ಹೋಗೋಣ. ಇವಾಗ ಒಂದಷ್ಟು ಚಿತ್ರಗಳನ್ನ ತೋರಿಸ್ತೀನಿ, ಅವ್ರು ಯಾರು ಅಂತ ನೀವು ಹೇಳಬೇಕು. ಫಸ್ಟ್ ಒನ್, ಇವನು ಯಾರು? ಓಕೆ, ಸೂಪರ್. ಇವನು ಯಾರು? ಇವನು ಇವನು ಕಸಬ್. ಓಕೆ, ಇವನು ಸೂಪರ್. ಯಾರು? ನಿತ್ಯಾನಂದ. ಓಕೆ, ಡೇವಿಡ್ ದಾವೂದ್. ಯಾ. ಓಕೆ, ಇವರು? ಒಸಾಮಾ ಬಿನ್ ಲಾಡೆನ್. ಕರೆಕ್ಟ್. ದಾವೂದ್ ಇಬ್ರಾಹಿಂ ತಾನೆ? ಹಾಂ, ಕರೆಕ್ಟ್. ಇವ್ರು ಯಾರು? ಒಸಾಮಾ ಬಿನ್ ಲಾಡೆನ್. ಕರೆಕ್ಟ್. ಇವ್ರು ಯಾರು? ನಿತ್ಯಾನಂದ. ಇವನು? ಟೆರರಿಸ್ಟ್. ಐ ಡೋಂಟ್ ನೋ ವಾಟ್ಸ್ ಹಿಸ್ ನೇಮ್. ಓಕೆ, ಇವರು? ಗೊತ್ತಿಲ್ವಲ್ಲ. ಇವರು? ಗೊತ್ತಿಲ್ಲ. ಇವರು? ಗೊತ್ತಿಲ್ಲ. ಟ್ರೈ ಮಾಡಿ, ಸರಿಯಾಗಿ ನೋಡಿ. ಗೊತ್ತಾಗ್ತಿಲ್ಲ. ಚಂದ್ರಶೇಖರ್. ಗೊತ್ತಿಲ್ಲ. ಓಕೆ ಓಕೆ, ಇವರು? ಇವರು? ಓಕೆ ಓಕೆ, ಇವನು? ಗೊತ್ತಿಲ್ಲ. ಅಷ್ಟು ಐಡಿಯಾ ಇಲ್ಲ. ಗೊತ್ತಿಲ್ಲ. ಇವನ್ ಬಗ್ಗೆ ಕನ್ನಡ ಆಕ್ಟರ್. ನೋಡು. ಕನ್ನಡ ಆ್ಯಕ್ಟರ್ ಅಲ್ಲ. ಓಕೆ, ಇವರು? ಇವರೆಲ್ಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಇವ್ರು ಯಾರು? ಕುವೆಂಪು. ಓ, ಸೂಪರ್. ಇವರು? ದಾರಾ ಬೇಂದ್ರೆ. ಕರೆಕ್ಟು. ಇವನು ಯಾರು? ಕುವೆಂಪು ಅವರು ನಮ್ಮ ರಾಷ್ಟ್ರಕವಿ. ಓಕೆ, ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? ಗೊತ್ತಿಲ್ಲ. ನಿಮಗೆ? 9 8 3 ನೀವು ಹೇಳಿ. 10 ಬಂದಿದೆ ಸರ್ ಅವೆಲ್ಲ ಗೊತ್ತಿಲ್ಲ ಸರ್ ನಮಗೆ. 25 ಎಷ್ಟು? 25 ಓಕೆ. 16 ಮೈನ್ ಎಷ್ಟು? 12. ಓಕೆ, ಅದಕ್ಕೆ ಹೇಳಿದೆ ನಾನು ಹೋಗುತ್ತೆ ಅಂತ. ಹೇಳಿ ಎಷ್ಟು ಬಂದಿದೆ ಹೇಳಿ. ಗೊತ್ತಿದ್ರೆ ನಾನು ಹೇಳ್ತಾ ಇರಲಿಲ್ವಾ? ಗೊತ್ತಿಲ್ಲ. ಓಕೆ, ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ? ಜ್ಞಾನಪೀಠ ಬಂದಿದೆ 9. ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? 8. ಓಕೆ, ಸೂಪರ್. ನಮ್ಮ ಕನ್ನಡ ರಾಜ್ಯೋತ್ಸವನ ಯಾವ ದಿನ ಆಚರಿಸ್ತಾರೆ? ನವೆಂಬರ್ 1. ಓಕೆ, ಸೊ ನೀವು ಕನ್ನಡ ಎಷ್ಟು ವರ್ಷದಿಂದ ಮಾತಾಡ್ತಾ ಇದ್ದೀರಾ? 3 ವರ್ಷ ಆಗಿದೆ ನಮಗೆ. ಓಕೆ ಸೊ ಇವಾಗ ಜಾಸ್ತಿ ಬರಲ್ಲ, ಬಟ್ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತೀವಿ. ಓಕೆ, ರಾಜ್ಯೋತ್ಸವ ಯಾವಾಗ? 1st of November. 1st of November. ಓಕೆ. ದಿಸ್ ಇಸ್ ಕುವೆಂಪು. ಸೂಪರ್. ಇವರು ಯಾರು? ಇಟ್ಸ್ ದಾರಾ ಬೇಂದ್ರೆ. ಓಕೆ. ಸ್ಟೇಟು ಬೇರೆ ಕಂಟ್ರೀಸ್ ಅವರು ಕನ್ನಡ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಮವ್ರು ಬಿಲ್ಡಪ್ ಕೊಡ್ತಾರೆ. ನಮ್ಮ ಕನ್ನಡ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲಿ ನೀರು ಕುಡಿದು ಇಲ್ಲಿ ಇರೋರೇ ಏನು ಮಾಡ್ತಾ ಇದ್ದಾರೆ, ಕನ್ನಡ ಮಾತಾಡ್ತಾ ಇಲ್ಲ. ಬಿಲ್ಡಪ್ ಕೊಡೋದು, ಸ್ಟೈಲಾಗಿ ಬರೋದು. ಕನ್ನಡ ಗೊತ್ತಿದ್ದು ಕನ್ನಡ ಮಾತಾಡದೇ ಇರೋರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಬಿಡಿ ಕನ್ನಡ ಮಾತಾಡಿ. ನೋಡಿ, ನಮ್ಮ ಜನರಿಗೆ ಕಳ್ಳರು, ದೇಶದ್ರೋಹಿಗಳು, ಉಗ್ರಗಾಮಿಗಳ ಬಗ್ಗೆ ಗೊತ್ತು, ಆದರೆ ನಮ್ಮ ಕವಿಗಳ ಬಗ್ಗೆನೇ ಗೊತ್ತಿಲ್ಲ. ತಪ್ಪು ಅವ್ರದ್ದಲ್ಲ. ನಾವು ಕರ್ನಾಟಕದಲ್ಲಿದ್ದು ಬೇರೆಯವ್ರಿಗೆ ಕನ್ನಡ ಕಲೀರಿ, ಕನ್ನಡ ಮಾತಾಡಿ ಅಂತ ಹೇಳೋದಲ್ಲ. ಮೊದಲು ನಾವು ಕನ್ನಡ ಕಲಿಬೇಕು, ಆಮೇಲೆ ಬೇರೆಯವ್ರಿಗೆ ನಾವು ಹೇಳಬೇಕು. ನಮ್ಮ ಭಾಷೆನ ಬೇರೆ ಲೆವೆಲ್ಗೆ ತಗೊಂಡೋಗಿರೋರ ಬಗ್ಗೆ ನಾವು ತಿಳ್ಕೋಬೇಕು. ಜ್ಞಾನಪೀಠದ ಮುಖಾಂತರ ನಮ್ಮ ಭಾಷೆನ ಬೇರೆ ಲೆವೆಲ್ಗೆ ತಗೊಂಡೋಗಿದ್ದಾರೆ ಈ ಮಹಾಕವಿಗಳು. ಜ್ಞಾನಪೀಠ ಪ್ರಶಸ್ತಿನ ಒಬ್ಬ ಕವಿ ಸಾಹಿತ್ಯದಲ್ಲಿ ಮಹಾನ್ ಸಾಧನೆ ಮಾಡಿದವ್ರಿಗೆ ಕೊಡ್ತಾರೆ. ಅಂಥದ್ದು ನಮ್ಮ ಕನ್ನಡಕ್ಕೆ 8 ಪ್ರಶಸ್ತಿಗಳು ಬಂದಿದೆ. ಬರೀ ರಾಜ್ಯೋತ್ಸವದ ಟೈಮಲ್ಲಿ ಕನ್ನಡ ಬೆಳೆಸಿ, ಕನ್ನಡ ಮಾತಾಡಿ, ಕನ್ನಡ ಉಳಿಸಿ ಅಂತ ಹೇಳೋ ಕನ್ನಡಿಗರಾಗಬೇಡಿ. ಇಂಥ ಮಹಾನ್ ಕವಿಗಳ ಬುಕ್ಸ್ನ ಓದಿ, ಹಂಗಂದ್ರೆ ತನ್ನಾಗಿ ತಾನೇ ಕನ್ನಡ ಬೆಳೆಯುತ್ತೆ. ಬೇರೆಯವ್ರಿಗೂ ಈ ಬುಕ್ಸ್ನ ಓದೋಕ್ಕೆ ಹೇಳಿ. ಕನ್ನಡ ಯಾಕೆ ಬೆಳೆಯಲ್ಲ ನಾವು ನೋಡೋಣ. ಜೈ ಕರ್ನಾಟಕ ಮಾತೆ. ಒಂದೇ ಮಾತ್ರ.